ಕಾಮಗಾರಿ ಗುತ್ತಿಗೆದಾರ ನಾಪತ್ತೆ. ಕೋಲಾರದ ಮರಸನಹಳ್ಳಿ ಗ್ರಾಮಕ್ಕಿಲ್ಲ ಡಾಂಬರ್ ರಸ್ತೆ. ಕಲ್ಲು ಮಣ್ಣಿನ ರಸ್ತೆಯಲ್ಲೇ ಓಡಾಟ, ಗ್ರಾಮಸ್ಥರ ಗೋಳಾಟ. ರಸ್ತೆ ದುರಸ್ತಿ ಯಾವಾಗ? ನಾವೀಗ ಹೇಳ್ತಾ ಇರೋದು ಕೋಲಾರದ ಮರಸನಹಳ್ಳಿ ಗ್ರಾಮದ ರಸ್ತೆಯ ಅವ್ಯವಸ್ಥೆಯ ಬಗ್ಗೆ. ಮರಸನಹಳ್ಳಿ ಗ್ರಾಮಕ್ಕಿಲ್ಲ ಡಾಂಬಾರು ರಸ್ತೆ. ಕಲ್ಲು ಮಣ್ಣು ರಸ್ತೆಯಲ್ಲೇ ಜನ ನಿತ್ಯ ಓಡಾಟವನ್ನ ಮಾಡಬೇಕು. ಇದು ಕೇವಲ ಓಡಾಟ ಅಲ್ಲ, ನರಕ ಯಾತನೆ. ಜನ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ. ಅರ್ಧಂಬರ್ಧ ಕಾಮಗಾರಿ ಮಾಡಿ ಗುತ್ತಿಗೆದಾರ ಅಲ್ಲಿಂದ ನಾಪತ್ತೆಯಾಗಿದ್ದಾನೆ. ಅದು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿರುವ ಕುಗ್ರಾಮ. ಆಂಧ್ರದ ಗಡಿ ಭಾಗದಲ್ಲೇ ಇರುವ ಈ ಗ್ರಾಮದಿಂದ ಪಕ್ಕದ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಂಪರ್ಕಿಸಲು ಕಳೆದ 3 ವರ್ಷದ ಹಿಂದೆ ರಸ್ತೆ ನಿರ್ಮಾಣ ಕೈಗೆತ್ತಿಕೊಳ್ಳಲಾಗಿತ್ತು. ಆದರೆ ಕಾಮಗಾರಿ ಆರಂಭ ಹಂತದಲ್ಲಿ ಸ್ಥಗಿತ ಆಗಿದ್ದು, ಕುಗ್ರಾಮದಲ್ಲಿ ರಸ್ತೆ ನಿರ್ಮಾಣದ ಕನಸು ಮರೀಚಿಕೆಯಾಗಿದೆ. ಕೋಲಾರದ ಮರಸನಹಳ್ಳಿ ಗ್ರಾಮಕ್ಕಿಲ್ಲ ಸೂಕ್ತ ರಸ್ತೆ. ಅರ್ಧಂಬರ್ಧ ಕಾಮಗಾರಿ ಮಾಡಿ ಗುತ್ತಿಗೆದಾರ ನಾಪತ್ತೆ. ಮಳೆ ಬಂದ್ರೆ ಹೋಗಕ್ಕೆ ಆಗಲ್ಲ, ಗಾಡಿನೂ ಹೋಗಕ್ಕಲ್ಲ, ಜನಗಳು ಹೋಗಕ್ಕಾಗಲ್ಲ. ಆಂಬುಲೆನ್ಸ್ ಅಸಲು ಬರಲ್ಲ. ಅವರು 30 ವರ್ಷದಿಂದ ಹಿಂಗೆ ಇದೆ. ಮಳೆ ಬಿದ್ರೆ ಹೋಗಕ್ಕಾಗಲ್ಲ. ಟಾರ್ ರೋಡ್ ಅಂತ ಹೇಳಿದ್ರೆ ಈಗ ನೋಡಿದ್ರೆ ಏನು ಇಲ್ಲ. ಇದು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಬೈರಗಾನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರೋ ಮರಸನಹಳ್ಳಿ ಗ್ರಾಮ. ಗ್ರಾಮದಲ್ಲಿ 1,000ಕ್ಕೂ ಹೆಚ್ಚಿನ ಜನರು ವಾಸವಿದ್ದಾರೆ. ಆದರೆ ಈ ಊರಿಗೆ ಸಂಪರ್ಕಿಸುವ ರಸ್ತೆ ಈವರೆಗೆ ಡಾಂಬರನ್ನೇ ಕಂಡಿಲ್ಲ. ದಶಕಗಳಿಂದ ಮಣ್ಣು ಕಲ್ಲುಗಳ ರಸ್ತೆಯಲ್ಲೇ ಓಡಾಡುತ್ತಾ ಜನರು ನರಕ ಅನುಭವಿಸುತ್ತಿದ್ದಾರೆ. ಮರಸನಹಳ್ಳಿ ಗ್ರಾಮದಿಂದ 2 ಕಿಲೋಮೀಟರ್ ದೂರಕ್ಕೆ ಸಂಚಾರ ಮಾಡಿದ್ರೆ ಗಡಿ ಆಂಧ್ರ ಪ್ರದೇಶದ ಬೂಶಿಪಲ್ಲಿ ಗ್ರಾಮಕ್ಕೆ ತಲುಪಬಹುದು. ಇಲ್ಲಿಂದ ಮುಂದೆ ಹೋದ್ರೆ ಮತ್ತೆ ಕರ್ನಾಟಕದ ಊರುಗಳು ಸಿಗುತ್ತವೆ. ಆದರೆ ಮರಸನಹಳ್ಳಿಯಿಂದ ಬೂಶಿಪಲ್ಲಿ ಗ್ರಾಮದ ರಸ್ತೆಗೆ ಹೋಗಬೇಕಾದ್ರೆ ಇದೇ ಮಣ್ಣಿನ ರಸ್ತೆಯಲ್ಲಿ ಹಳ್ಳ ದಿಣ್ಣೆಗಳನ್ನು ದಾಟಿಯೇ ತಲುಪಬೇಕಿದೆ. ಕಾಲು ದಾರಿಯಂತಿದ್ದ 2 ಕಿಲೋಮೀಟರ್ ರಸ್ತೆ ನಿರ್ಮಾಣಕ್ಕೆ 2023ರಲ್ಲಿ ಕಾಮಗಾರಿ ಆರಂಭಿಸಲಾಗಿತ್ತು. ತರಾತುರಿಯಲ್ಲಿ ಗ್ರಾಮಕ್ಕೆ ಬಂದ ಗುತ್ತಿಗೆದಾರರು ಮಣ್ಣು ಸುರಿದು 12 ಅಡಿಗಳಷ್ಟು ಅಗಲೀಕರಣ ಮಾಡಿ ರಸ್ತೆಗೆ ಡಾಂಬರ್ ಹಾಕುವುದಾಗಿ ಹೇಳಿ ಹೋದವರು ಮತ್ತೆ ಇತ್ತ ಬಂದೇ ಇಲ್ಲ. ಮಳೆ ಬಂದ್ರೆ ಹೋಗಕ್ಕೆ ಆಗಲ್ಲ, ಗಾಡಿನೂ ಹೋಗಕ್ಕಲ್ಲ, ಜನಗಳು ಹೋಗಕ್ಕಾಗಲ್ಲ. ಮಾಡಿದ್ದಾರೆ ಸರ್, JCB ಬಂತು, ಜನಗಳು ಬಂದ್ರು, ಮೋರಿಲೂ ಮಾಡ್ತೀವಿ ಅಂದ್ರು, ಏನು ಮಾಡಲಿಲ್ಲ. ಏನಾಯ್ತು ಅವೆಲ್ಲ ತರಿಸಿದ್ರು, ಮತ್ತೆ ಇಲ್ಲಿ ಬಿಟ್ಬಿಟ್ಟು ಹೋದ್ರು. 3 ವರ್ಷದಿಂದ ಸರ್, ಜಾಸ್ತಿ ವರ್ಷದಿಂದ ಹಂಗೆ ಇದೆ ಸರ್. ತುಂಬಾ ಕಷ್ಟ ಆಗಿದೆ. ಅಲ್ಲಿ ಕಲ್ಲು ಮುಳ್ಳು, 2 ವೀಲರ್ ಹೋಗಕ್ಕೆ ತುಂಬಾ ಕಷ್ಟ ಆಗಿದೆ. ಕಾರು ಹೋಗಕ್ಕೆ ಆಗಲ್ಲ. ಸುತ್ತಾಕೊಂಡು ಹಿಂಗೆ 3 ಕಿಲೋಮೀಟ್ರ್ ಆಗುತ್ತೆ. ಹಿಂಗೆ ಹೋದರೆ ಸುತ್ತಾಕೊಂಡು ಹೋದ್ರೆ 10 ಕಿಲೋಮೀಟ್ರ್ ಬರಬೇಕು. ರಾತ್ರಿ ಹೊತ್ತಾದರೆ ಹೋಗೋಕ್ಕೆ ಆಗಲ್ಲ. ಆಂಬುಲೆನ್ಸ್ ಅಸಲು ಬರಲ್ಲ. ಅವರು ಕರ್ನಾಟಕ ಸರ್ಕಾರಗಳಿಗೆ ಹೇಳ್ತಾ ಇದ್ದೀವಿ, ಟಾರ್ ರೋಡ್ ಅಥವಾ ಸಿಮೆಂಟ್ ರೋಡ್ ಆಗಿದ್ರೆ ನಮ್ಗೆ ತುಂಬ ಅನುಕೂಲ ಇರುತ್ತೆ. ಗೌರ್ಮೆಂಟ್ ಅವರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಪ್ರಧಾನಮಂತ್ರಿಗಳ ಗ್ರಾಮ ಸಡಕ್ ಯೋಜನೆಯಡಿ 2 ಕಿಲೋಮೀಟರ್ ರಸ್ತೆ ನಿರ್ಮಾಣಕ್ಕೆ 30 ಲಕ್ಷ ಅನುದಾನವು ಮಂಜೂರಾಗಿತ್ತು. 2023ರಲ್ಲಿ ಅರ್ಧಂಬರ್ಧ ಕಾಮಗಾರಿ ಮಾಡಿದ ಗುತ್ತಿಗೆದಾರರು ಇದುವರೆಗೂ ಕಾಮಗಾರಿ ಪೂರ್ಣಗೊಳಿಸಿಲ್ಲ. ಇನ್ನು ಮಳೆಯಾದ್ರೆ ಬೈಕ್ನಲ್ಲೂ ಓಡಾಡೋದು ಕೂಡ ಇಲ್ಲಿ ಕಷ್ಟಕರವಾಗಿದೆ. 2 ಕಿಲೋಮೀಟರ್ ಉದ್ದದ ರಸ್ತೆ ನಿರ್ಮಾಣವಾದರೆ ಪಕ್ಕದ ಹೋಬಳಿಯಾದ ಗೌನಿಪಲ್ಲಿ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿಗೆ ಹೋಗಿ ಬರೋಕೆ ಅನುಕೂಲ ಆಗಲಿದೆ. ಸೂಕ್ತ ರಸ್ತೆ ಇಲ್ಲದ ಕಾರಣಕ್ಕೆ ಮರಸನಹಳ್ಳಿಯಿಂದ ಗೌನಿಪಲ್ಲಿಗೆ ಹೋಗಲು 7 ಕಿಲೋಮೀಟರ್ ಸುತ್ತಕೊಂಡು ಹೋಗಬೇಕು. ಮರಸನಹಳ್ಳಿ ಬೂಶಿಪಲ್ಲಿ ನಡುವಿನ ರಸ್ತೆ ಸರಿಪಡಿಸಿದ್ರೆ ಗೌನಿಪಲ್ಲಿ ಗ್ರಾಮಕ್ಕೆ ಕೇವಲ 3 ಕಿಲೋಮೀಟರ್ ಆಗಲಿದೆ. ರಸ್ತೆ ಕಾಮಗಾರಿ ಸ್ಥಗಿತಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಅಂತ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸ್ಯಾಂಕ್ಷನ್ ಆಗಿದೆ ಟಾರ್ ರೋಡು ಅಂತ ಹೇಳ್ತಾ ಇರೋದು. ಇದು ಸ್ವಲ್ಪ ಇದು ಮಣ್ಣಾಕಿ ಅದು ಜಿಲ್ಲೆಗೆ ಹಂಗೆ ಅಷ್ಟೇ, ಇನ್ನೇನು ಏನು ಹಾಕಲಿಲ್ಲ, ಮೋರಿಗಿರಿ ಏನು ಹಾಕಲಿಲ್ಲ. 30 ವರ್ಷದಿಂದ ಹಿಂಗೆ ಇದೆ. ಈ ನಡುವೆ ಏನೋ ಸ್ವಲ್ಪ ಹಂಗೆ ರೋಡ್ ಮಾಡಿದ್ದಾರೆ. ಮೊನ್ನೆ JCBಯಿಂದ ಪಕ್ಕದಲ್ಲಿ ಇದು ಮುನ್ನೆ ಹಾಕಿ ಸ್ವಲ್ಪ ರೋಡ್ ಥರ ಹಂಗೆ ಮಾಡಿದ್ದಾರೆ. ಮೊದಲೆಲ್ಲ ನಡ್ಕೊಂಡು ಹೋದಂಗೆ ಹಂಗಿತ್ತು. ಇವಾಗ ಸ್ವಲ್ಪ ಏನೋ ಮಳೆ ಬಿದ್ದರೆ ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ. ರೋಡ್ ಚೆನ್ನಾಗಿದ್ದರೆ ವೆಹಿಕಲ್ಸ್ ಎಲ್ಲ ಬಂದರೆ ನಮಗೂ ತರಕಾರಿ ಎಲ್ಲ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಚೆನ್ನಾಗಿರುತ್ತೆ, ಅನುಕೂಲ ಇರುತ್ತೆ. ಒಟ್ನಲ್ಲಿ 3 ವರ್ಷಗಳಿಂದ ಸ್ಥಗಿತಗೊಂಡಿರುವಂತಹ ರಸ್ತೆ ಕಾಮಗಾರಿಯನ್ನ ಇನ್ನಾದರೂ ಅಧಿಕಾರಿಗಳು ಪೂರ್ಣಗೊಳಿಸಬೇಕಾಗಿದೆ. ಈ ಮೂಲಕ 30 ವರ್ಷಗಳಿಂದ ಇರುವ ಜಲ್ಲಿ ಮಣ್ಣಿನ ರಸ್ತೆಗೆ ಮುಕ್ತಿ ಕೊಡಬೇಕು ಅನ್ನೋದು ಜನರ ಆಗ್ರಹ.
ರಘುರಾಜ್, ನ್ಯೂಸ್ 18 ಕೋಲಾರ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ರಘುರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಘುರಾಜ್, ಎಲ್ಲಾ ಹಳ್ಳಿಗಳನ್ನ ಅಭಿವೃದ್ಧಿ ಮಾಡ್ತೀವಿ, ರಸ್ತೆ ಡಾಂಬರೀಕರಣ ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲಿ ನೋಡಿದ್ರೆ 3 ವರ್ಷದಿಂದ ಒಂದು ರಸ್ತೆ ಮಾಡೋದಕ್ಕೆ ಇವರಿಗೆ ಆಗ್ತಾ ಇಲ್ವಲ್ಲ? ಜನ ನರಕಯಾತನ ಅನುಭವಿಸ್ತಾ ಇರೋದು ಕಾಣಿಸ್ತಾ ಇಲ್ವಾ? ಹೇಗೆ ಯಾಕೆ ಗುತ್ತಿಗೆದಾರ ಈ ರೀತಿಯಾಗಿ ಅರ್ಧಂಬರ್ಧ ಕೆಲಸ ಮಾಡಿದ್ರೆ? ಹೇಳೋರು ಯಾರು ಇಲ್ವಾ ಅಲ್ಲಿ? ಖಂಡಿತ ನವಿತಾ ಜೈನ್, ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಈ ಒಂದು ಬೈರಗಾನಹಳ್ಳಿ ಗ್ರಾಮ ಪಂಚಾಯತಿಗೆ ಒಳಪಡುವಂತಹ ಈ ಒಂದು ಮರಸನಹಳ್ಳಿ ಗ್ರಾಮ ಏನಿದೆ, ಇದು ಆಂಧ್ರದ ಒಂದು ಗಡಿ ಭಾಗದಲ್ಲಿರ್ತಕ್ಕಂಥ ಒಂದು ಗ್ರಾಮ ಆಗಿದೆ. ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಈ ಒಂದು ಗ್ರಾಮದಿಂದ ಸಂಪರ್ಕ ಮಾಡ್ಬೇಕು ಅಂತ ಹೇಳಿದ್ರೆ ಇರ್ತಕ್ಕಂಥ ಒಂದೇ ಒಂದು ರಸ್ತೆ ಅಂದ್ರೆ ಅದು ಆಂಧ್ರಕ್ಕೆ ಸೇರುವಂತಹ ಒಂದು ಬೂಶಿಪಲ್ಲಿ ಎನ್ನುವಂತಹ ಒಂದು ಗ್ರಾಮಕ್ಕೆ ಅಲ್ಲಿ ಇಲ್ಲಿಂದ ಜನರು ಹೋಗ್ಬೇಕು. ಅಲ್ಲಿಂದ ಏನು ಪಕ್ಕದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಗೆ ಹೋಗುವಂತಾಗಿದೆ. ಆದ್ರೆ ಈ ಒಂದು ಮಾರ್ಗದ ಒಂದು ರಸ್ತೆ ನಾವು ಗಮನಿಸಬಹುದು, ಸಂಪೂರ್ಣವಾಗಿ ಕಲ್ಲುಗಳಿಂದ ಕೂಡಿರ್ತಕ್ಕಂಥ ಒಂದು ಗ್ರಾಮ, ಕೂಡಿರ್ತಕ್ಕಂಥ ಒಂದು ರಸ್ತೆ ಆಗಿದೆ. ಆದ್ರೆ ಈ ಒಂದು ರಸ್ತೆಯ ಪಕ್ಕದಲ್ಲಿ ನೂರಾರು ರೈತರು ಉಳುಮೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಭಾಗದಲ್ಲಿ ಮಳೆ ಆದ್ರೆ ಸಾಕು, ಖಂಡಿತ ಈ ಒಂದು ರೈತರು ಬೆಳೆದಂತಹ ಒಂದು ಬೆಳೆಯ ಒಂದು ಫಸಲೇನಿದೆ ಆ ಒಂದು ಫಸಲನ್ನ ಸಾಗಾಟ ಮಾಡ್ಬೇಕು ಅಂತ ಹೇಳಿದ್ರೆ ಖಂಡಿತ ಒಂದು ನರಕಯತನ ಈ ಒಂದು ಗ್ರಾಮದ ರೈತರು ಅನುಭವಿಸ್ತಾ ಇರ್ತಕ್ಕಂಥದ್ದು. ಹಾಗಾಗಿನೇ ಕಳೆದ 3 ವರ್ಷದ ಹಿಂದೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳು ಸುಮಾರು 32 ಲಕ್ಷ ವೆಚ್ಚದಲ್ಲಿ ಈ ಒಂದು ಮಾರ್ಗದಲ್ಲಿ ಒಂದು ಡಾಂಬರ್ ರಸ್ತೆಯನ್ನ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಆರಂಭಿಸಿ ಕಾಮಗಾರಿಯನ್ನು ಕೂಡ ಮಾಡಿದ್ರು. ಅದೇ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಈ ಒಂದು ಏನು ಯೋಜನೆ ಅಂದ್ರೆ ರಸ್ತೆ ನಿರ್ಮಾಣ ಯೋಜನೆ ಇದೆ ಸ್ಥಗಿತಗೊಂಡು 3 ವರ್ಷಗಳೇ ಕಳೆದ್ರು ಕೂಡ ಈ ಬಗ್ಗೆ ಯಾರು ಕೂಡ ಚಕಾರವನ್ನು ಕೂಡ ಎತ್ತಲ್ಲ. ಸ್ಥಳೀಯ ಶಾಸಕರು ಜೊತೆಗೆ ಸಂಸದರು ಕೂಡ ಈ ಒಂದು ಸಂಬಂಧಪಟ್ಟಂತೆ ಯಾರಿಗೂ ಕೂಡ ಸ್ಪಂದಿಸ್ತಾ ಇಲ್ಲ ಅಂತಕ್ಕಂಥ ಮಾತನ್ನ ಖುದ್ದು ಗ್ರಾಮಸ್ಥರು ಹೇಳ್ತಾ ಇದ್ರೆ. ಹಲವು ಬಾರಿ ಗ್ರಾಮ ಪಂಚಾಯತಿ ಇಲಾಖೆ ಅಧಿಕಾರಿಗಳು ಜೊತೆಗೆ ತಾಲೂಕು ಪಂಚಾಯತಿ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟರು ಕೂಡ ಈ ಒಂದು ರಸ್ತೆಯ ಒಂದು ಸ್ಥಿತಿಗತಿ ಇದೀಗ ಏನಾಗಿದೆ ಅನ್ನುವಂತ ಕನಿಷ್ಠ ಒಂದು ಸೌಜನ್ಯಕ್ಕೂ ಕೂಡ ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ. ಹಾಗಾಗಿನೇ ಗ್ರಾಮಸ್ಥರು ಬಹಳಷ್ಟು ಒಂದು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಅನುದಾನ ಏನಾಗಿದೆ ರಘುರಾಜ್? ಖಂಡಿತ ನವಿತಾ ಜೈನ್, ಇಂಥ ಒಂದು ಪ್ರಶ್ನೆ ಎಲ್ಲರಲ್ಲೂ ಕೂಡ ಮೂಡುತ್ತೆ. ಯಾಕಂತ ಹೇಳಿದ್ರೆ ಒಂದು ರಸ್ತೆಯನ್ನ ಕಳೆದ 3 ವರ್ಷಗಳ ಹಿಂದೆ ಒಂದು ನಿರ್ಮಾಣ ಮಾಡ್ಲಿಕ್ಕೆ ಆರಂಭ ಮಾಡಿದ್ದಾರೆ ಅಂತ ಹೇಳಿದ್ರೆ ಖಂಡಿತ ಅದಕ್ಕೆ ರಸ್ತೆ ನಿರ್ಮಾಣ ಸಂಬಂಧ ಅನುದಾನ ಕಂಪ್ಲೀಟ್ ಆಗಿ ಒಂದು ಬಿಡುಗಡೆ ಕೂಡ ಆಗಿರುತ್ತೆ. ಹಾಗಾಗಿನೇ ಈ ಒಂದು ಬಿಡುಗಡೆ ಅಂತ ಅನುದಾನ ವಿಚಾರವಾಗಿ ಗುತ್ತಿಗೆದಾರ ಕಾಮಗಾರಿಯನ್ನು ಕೂಡ ಆರಂಭಿಸಿದ್ದಾರೆ. ಜೊತೆಗೆ 2 ಬದಿಯಲ್ಲೂ ಕೂಡ ಅವರು ಮೋರಿಯನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಜೊತೆಗೆ ರಸ್ತೆಯನ್ನು ಯಾಕೆ ನಿರ್ಮಾಣ ಮಾಡಿಲ್ಲ ಅಂತ ಒಂದು ಪ್ರಶ್ನೆ ಕೂಡ ಎದುರಾಗ್ತಾ ಇರತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಗ್ರಾಮಸ್ಥರು ಗ್ರಾಮೀಣಾಭಿವೃದ್ಧಿ ಜೊತೆಗೆ ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳನ್ನ ಪ್ರಶ್ನೆ ಮಾಡುವಂತ ನಿಟ್ಟಿನಲ್ಲಿ ಬಹಳಷ್ಟು ಒಂದು ಕಾರ್ಯವನ್ನು ಕೂಡ ಮಾಡಿದ್ದಾರೆ. ಆದ್ರೆ ಇದಕ್ಕೆ ಅಧಿಕಾರಿಗಳು ಸ್ಪಂದನೆಯನ್ನು ಕೂಡ ಕೊಡ್ತಾ ಇಲ್ಲ. ಎಲ್ಲ ಒಂದ್ ಕಡೆ ಅನುದಾನವೇ ಮಂಜೂರು ಆಗಿಲ್ಲ ಎನ್ನುವಂತ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಅಂದ್ರೆ ಆರಂಭದಲ್ಲಿ ಅನುದಾನವನ್ನ ಮಂಜೂರು ಮಾಡ್ತೀವಿ ಅಂತಕ್ಕಂಥ ನಿಟ್ಟಿನಲ್ಲಿ ಗುತ್ತಿಗೆದಾರ ಕೆಲಸವನ್ನು ಆರಂಭಿಸ್ತಾನೆ ಬಿಟ್ರೆ ಕಂಪ್ಲೀಟ್ ಆಗಿ ಇದಕ್ಕೆ ಒಂದು ಕಾಮಗಾರಿಗೆ ರಸ್ತೆ ಕಾಮಗಾರಿಗೆ ಅನುದಾನ ಬಿಡುಗಡೆ ಆಗಿ ಗುತ್ತಿಗೆದಾರ ಕೂಡ ಈ ಒಂದು ಕಾಮಗಾರಿಯನ್ನ ಆರಂಭಿಸಿಲ್ಲ ಎನ್ನುವಂತ ಒಂದು ಮಾತು ಕೇಳಿ ಬರ್ತಾ ಇದೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತ ಈ ಒಂದು ಮರಸನಹಳ್ಳಿ ಗ್ರಾಮದಿಂದ ಏನು ಪಕ್ಕದ ಬೇರೆ ಬೇರೆ ಗ್ರಾಮಗಳಿಗೆ ಜನರು ಸಂಪರ್ಕ ಮಾಡ್ಬೇಕು ಅಂತ ಹೇಳಿದ್ರೆ ಇದೆ ಇರ್ತಕ್ಕಂಥ ಒಂದೇ ಒಂದು ರಸ್ತೆ ಆಗಿದೆ. ಹಾಗಾಗಿನೇ ಈ ಒಂದು ರಸ್ತೆಯನ್ನ ಬಹುಬೇಗ ನಿರ್ಮಾಣ ಮಾಡ್ಕೊಟ್ರೆ ಪಕ್ಕದ ಚಿಕ್ಕಬಳ್ಳಾಪುರ ಚಿಂತಾಮಣಿಗೆ ಬಹಳ ಒಂದು ಸುಲಭವಾಗಿ ಈ ಒಂದು ಗ್ರಾಮ ತಲುಪುವುದು. ಜೊತೆಗೆ ಗೌನಿಪಲ್ಲಿ ಒಂದು ಹೋಬಳಿಯ ಕೇಂದ್ರಕ್ಕೂ ಕೂಡ ಈ ಒಂದು ಭಾಗದ ಜನರು ತಲುಪಬಹುದಾಗಿದೆ. ಜೊತೆಗೆ ಮಳೆಗಾಲದಲ್ಲಿ ಬಹಳಷ್ಟು ಒಂದು ನರಕಯಾತನೆಯನ್ನ ಈ ಒಂದು ಗ್ರಾಮದ ರೈತ ಅನುಭವಿಸ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಒಂದು ಮುಕ್ತಿ ಕಲ್ಪಿಸ್ಕೊಡಿ, ಕಳೆದ 30 ವರ್ಷಗಳ ಒಂದು ನರಕಯಾತನೆಗೆ ನಮಗೆ ಒಂದು ಮುಕ್ತಿಯನ್ನು ಕಲ್ಪಿಸ್ಕೊಡಿ ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯತಿ ಜೊತೆಗೆ ತಾಲೂಕು ಪಂಚಾಯತಿ ಇಲಾಖೆ ಅಧಿಕಾರಿಗಳು ಇದಕ್ಕೆ ಬಹುಬೇಗ ಈ ಒಂದು ಗ್ರಾಮದಲ್ಲಿ ರಸ್ತೆ ನಿರ್ಮಾಣ ಕಾರ್ಯಕ್ಕೆ ಮುಂದಾಗಬೇಕು ಅಂತಕ್ಕಂಥ ಒತ್ತಾಯವನ್ನ ಈ ಒಂದು ಭಾಗದ ರೈತರು ಮಾಡ್ತಾ ಇರ್ತಕ್ಕಂಥದ್ದು. ನವಿತಾ ಜೈನ್, ಓಕೆ, ಥ್ಯಾಂಕ್ ಯು ರಘುರಾಜ್ ಡೀಟೇಲ್ಸ್ಗೆ. ಇನ್ನಾದ್ರೂ ಅಧಿಕಾರಿಗಳು ಗಮನ ವಹಿಸ್ತಾರಾ? ಅಲ್ಲಿನ ಜನರ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾರಾ? ನಾವು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಫಾಲೋ ಅಪ್ ಮಾಡ್ತಾನೆ ಇರ್ತೀವಿ. ಇದು ಈ ಹೊತ್ತಿನ ನಮ್ಮೂರಲ್ಲಿ ನ್ಯೂಸ್ 18 ನೋಡ್ತಾ ಇರಿ. ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.